ಅದು ನಮ್ಗೆ ಗೊತ್ತಿಲ್ಲ. ಪಾಪ ಅವನಿಗೆ ಅದು ಸಾಲ ಅನ್ನೋದೇ ಗೊತ್ತಿಲ್ಲ. ಮನೆ ಹತ್ರ ಯಾರೋ ಬಡ್ಡಿ ಸಾಲಕ್ಕೆ ಕೇಳಕ್ಕೆ ಬಂದಾಗ ಇವನಿಗೆ ಅದು ಗೊತ್ತಾಗಿ ಇವನು ಈ ಥರ ಡಿಸೈಡ್ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡಿರೋದು ಮೆಸೇಜ್ ಬಂದಿರೋದು. ಎಷ್ಟು ಜನ ಮಕ್ಕಳು ಇವರು? ಇವರು ಅಣ್ಣ ತಮ್ಮ ಮತ್ತು ಒಂದು ತಂಗಿ ಅಕ್ಕ ಒಬ್ರು ಇದ್ದಾರೆ. ಏನು ಟ್ವಿನ್ಸ್ ಇವರು? ಹಾಂ ಸರ್, ಟ್ವಿನ್ಸ್. ಹೆಂಗಿದ್ರು ಸರ್? ಎಷ್ಟು ದಿನದಿಂದ ಇದ್ರು ಸರ್ ಅಲ್ಲಿ? ಸರ್ ಅವರು 40 ವರ್ಷದಿಂದ ಇದ್ದಾರೆ ಸರ್. 40 ವರ್ಷ ವಿದ್ಯಾನ ಸ್ವಂತ ಮನೆ ವಾಸ ಎಲ್ಲ ಅಲ್ಲೇ ಸರ್. ಅವ್ರ ತಾಯಿ ತಂದೆ ಈಗ ಒಂದು 3 ವರ್ಷದಲ್ಲಿ ಇಬ್ಬರು ಡೆತ್ ಆದರು. ಅವ್ರ ತಂದೆ ತೀರೋದ್ರು, ಆಮೇಲೆ ಅವ್ರ ತಾಯಿ ತೀರೋದ್ರು. ಆಮೇಲೆ ಪಾಪ ಇವರೇ ಇದು ಮಾಡ್ಕೊಂಡು ಪಾಪ ಹೆಂಗೋ ಜೀವನ ಮಾಡ್ತಾಯಿದ್ರು ಸರ್. ಇವರು ಮೊಬೈಲ್ ಶೋರೂಮಲ್ಲಿ ಕೆಲಸಕ್ಕೆ ಹೋಗ್ತಿದ್ರು ಇಬ್ಬರೂ. ಜೋಬಿ ಅಂತ ಇಬ್ಬರೂ ಹೋಗ್ತಾಯಿದ್ರು. ಸ್ವಂತ ಇಲ್ಲ ಸರ್, ಬೇರೆಯವ್ರ ಕೆಲ್ಸಕ್ಕೆ ಹೋಗ್ತಾಯಿದ್ರು. ಅದಾದಮೇಲೆ ಸ್ವಲ್ಪ ಈಗ ಅವ್ರವ್ರೆ ಸಪ್ರೇಟಾಗಿ ಇದು ಮಾಡ್ಕೊಂಡು ಬೇಡ ಅಂತ ಬಿಟ್ಟರು. ಅವ್ರವ್ರು ಏನೋ ಪರ್ಸ್ನಲಾಗಿ ಮಾಡ್ಕೊಂಡಿದ್ರು ಸರ್. ಈಗ ನನಗೆ ಗೊತ್ತಿರೋ ಮಟ್ಟಿಗೆ ಒಂದೊಂದು ವರ್ಷದಿಂದ. ಹಾಂ, ಇವರು ಈಗ ಜೋಬಿ ಅವ್ರ ಮಿಸ್ಸಸ್ಸು ಅವ್ರು ಸಪ್ರೇಟ್ ಮನೇಲಿರೋದು ವಿದ್ಯಾನಗರದಲ್ಲಿ ಪಕ್ಕನೇ ಸರ್, ರಾಜ್ಕುಮಾರ್ ರೋಡಲ್ಲಿ. ಜೋಶಿ ಅಂತ ಪಾಪ ಅವ್ರ ತಂಗಿ ಮಗಳು ಅವರೇ ಇವ್ರ ಸ್ವಂತ ಮನೇಲಿ ಇರೋದು. ನಿನ್ನೆ ಏನಾಯಿತು ಸರ್? ಸರ್ ನಿನ್ನೆ ಇವನು ಮೆಸೇಜ್ ನಮಗೆ ಗೊತ್ತಾಗಿರೋದು, ಈ ಥರ ಸಾಲ ಮಾಡಿಸಿ ನನ್ನ ತಂಗಿಗೆ ಹಿಂಗೆಲ್ಲ ಈ ಥರ ದೌರ್ಜನ್ಯ ಮಾಡಿ ನಮ್ಗೆ ಗೊತ್ತಿಲ್ಲದಿರೋಂಗೆ ಮಾಡಿ ಈ ಥರ ನಮಗೆಲ್ಲ ಮೋಸ ಮಾಡಿ ಮನೆ ಹತ್ರ ನಾವು ಸಾಲದವ್ರನ್ನ ಆ ಥರ ಕರ್ಸ್ಕೊಂಡು ಇಲ್ಲ, ನಾವು ಯಾರೂ 10 ರೂಪಾಯಿ ಸಾಲನೂ ಮಾಡಿಲ್ಲ. ಹಿಂಗೆ ಮಾಡಿಬಿಟ್ಟು ನನ್ನ ನನ್ನ ತಮ್ಮನ ಹೆಂಡ್ತಿನ ಹಿಂಗೆ ಮಾಡಿಬಿಟ್ರು ಅಂತ ನಮ್ಗೆ ಬಂದಿರೋ ಮೆಸೇಜ್. ಹಂಗಾಗಿ ಹಾಂ ಸರ್, ಇದೆಯಲ್ಲ ಸರ್, ರಮನಹಳ್ಳಿಯಿಂದ ಮುಂದೆ ಇವ್ರದ್ದು ಕ್ರಿಶ್ಚಿಯನ್ ಮಸಾಣ ಇದೆ. ಅವ್ರ ತಂದೆ ತಾಯಿ ತೀರೋಗಿದ್ರಲ್ಲ, ಆ ಗೋರಿ ಹತ್ರನೇ ಇವ್ರು ಮಾಡ್ಕೊಂಡಿರೋದು ಬಂದಿರೋ ಮಸಾಣ. ಇಲ್ಲ ಸರ್, ಇಲ್ಲೇ ಬಾಡಿ ಇಲ್ಲೇ ಇದೆ ಸರ್, ಇಲ್ಲೂ ಇದೆ. ಅವರ ತಂಗಿಯವ್ರು ಬರಬೇಕು, ಅವರ ಅಕ್ಕ ಬರಬೇಕು, ಅವರ ಭಾವ ಬರಬೇಕು. ಯಾಕೆಂದರೆ ಅವ್ರಿಲ್ಲದೆ ನಾವೇನು ಇದು ಮಾಡೋಕ್ಕಾಗಲ್ಲ. ನಾವೇನು ಫ್ರೆಂಡ್ ಸರ್ಕಲ್ಲು, ಯಾಕೆಂದರೆ ಚಿಕ್ಕದು ನೋಡಿದೆ ಅಂದರೆ ನಾವು ಅದನ್ನು ಮಾತಾಡ್ಬೋದು ಸರ್ ಅಷ್ಟೇ. ಈಗ ಗೊತ್ತಾದ ತಕ್ಷಣ ಇವ್ರು ಯಾರು ಅವ್ರ ಬಾಡಿ ನೋಡಕ್ಕೆ ಬಂದಿರಲಿಲ್ವಾ? ಯಾರು ಸರ್? ನನ್ನ ಬಾಡಿನ ತಮ್ಮ ಸರ್. ಇವ್ರ ಮೇಲೆ ಕಂಪ್ಲೇಂಟ್ ಆಗಿರೋದ್ರಿಂದ ಅವ್ರು ಎಲ್ಲೂ ಫೋನ್ ರಿಸೀವ್ ಮಾಡಿಲ್ಲ ಯಾರದು. ಇವ್ರು ಏನು ಮಾಡೋರು, ಇವ್ರು ಗಾಬರಿಯಾಗಿ ಇವ್ರು ಈ ಕೆಲಸ ಮಾಡ್ಕೊಂಡವ್ರು. ಫೇಸ್ ಮಾಡ್ಬೋದಾಗಿತ್ತು, 3 ಜನ ಸೇರ್ಕೊಂಡು ಮಾಡ್ಬೋದಾಗಿತ್ತು, ಮಾಡಿಲ್ಲ ಇವರು. ಎಷ್ಟೊತ್ತು ಗೊತ್ತಾಯ್ತು ಸರ್ ಇದು? ಸರ್ ಇದು ನನಗೆ 9 ಗಂಟೆಲಿ ಗೊತ್ತಾಯ್ತು ಸರ್. ಏನಂತ ಹೇಳೋದು? ಇವರಲ್ಲ ಸರ್, ಬೇರೆ ಕಡೆಯಿಂದ ಮೆಸೇಜ್ ಬಂದಿದ್ದು. ವಿಜಯನಗರದಲ್ಲಿ ಎಲ್ಲೋ ಪಾರಕಲ್ಲ ಏನೋ ಹ್ಯಾಂಗ್ ಮಾಡ್ಕೊಂಡವ್ರೆ ಅಂತ ಬಂತು ವಿಷಯ. ಅಲ್ಲ, ಇವ್ರು ನೋಡಿದ್ರೆ ರಾಜ್ಕುಮಾರ್ ರೋಡು ಮನೆ. ಹಾಂ ಸರ್, ವಿಜಯನಗರ ತನಕ ಯಾಕೆ ಹೋದ್ರು? ಅಲ್ಲಿ ಯಾರಿಗಾರು ಇದಾಗಬೇಡ, ಹೊರಗಡೆ ಹೋಗ್ಬೋದು ಸರ್, ಏನು ಗೊತ್ತಿರಲ್ಲ ನಮಗೂ. ಸುಮ್ಮನೆ ಈಗ ಅವ್ರ ಅಣ್ಣನೂ ಮನೆಯಲ್ಲೇ ಮಾಡ್ಕೋಬೋದಾಗಿತ್ತು, ಆ ಥರ ಬೇಡ ಅದು ಹೇಳಿದ್ದು. ಅವರು ಅಲ್ಲಿ ನಮ್ಮ ತಂದೆ ತಾಯಿ ಹತ್ರ ಈ ಥರ ಎಲ್ಲ ಅವಮಾನ ಮಾಡಿ ಎಲ್ಲ. ಸರ್, ಅವ್ರ ತಂದೆ ತಾಯಿ ತೀರೋಗಿರೋ ಸ್ಪಾಟಲ್ಲಿ ಅವ್ರು ಹಾಕ್ಕೊಂಡಿರೋದು. ನಮ್ಮ ಮನೇಲಿ ಅವರು ತುಂಬ ಮುಕ್ತ ಸರ್. ಯಾರ ಹತ್ರ 100 ರೂಪಾಯಿ ಸಾಲ ಮಾಡಿದವನಲ್ಲ, ಎಲ್ಲೂ ಯಾರ ಹತ್ರನೂ. ಜೋಶಿ ಜೋಬಿನೂ ಅಷ್ಟೇ ಸರ್, ಇಲ್ಲ ಅಂತ ಹೇಳಲ್ಲ. ಬಟ್ ಈಚೆಗೆ ಅವರು ಬೇರೆ ಕಡೆ ಸಪ್ರೇಟ್ ಮನೆ ಮಾಡ್ಕೊಂಡಾಗ ಏನೋ ವಿಚಿತ್ರ ಆಗೈತೆ. ಅದು ಒಳಗಡೆ ಗುಟ್ಟು ಗೊತ್ತಿಲ್ಲ ಸರ್. ಅದು ಬೆಟ್ಟಿಂಗ್ ನಡೀತಾ ಇತ್ತು ಅಂತ ಅಂದರು, ಬಟ್ ನಾವು ನೋಡಿಲ್ಲ ಸರ್. ಸರ್, ಅವರು ಕಾಂಟ್ಯಾಕ್ಟಲ್ಲಿ ಇದ್ರು, ಒಟ್ಟು ಅವ್ರು ಏನು ನಡೆಸ್ತಾ ಇದ್ರು ಅಂತ ಗೊತ್ತಿಲ್ಲ. ಜೋಶಿ ನಮಗೆ ಎಲ್ಲ ಸಿಕ್ತಾಗ ಬಾಯ್ ಈ ನಡುವೆ ಇತ್ತು ಸರ್. ಈಗ ಕ್ರಿಸ್ಮಸ್ಗೂ ನಮಗೆಲ್ಲರಿಗೂ ಫ್ರೆಂಡ್ ಸರ್ಕಲ್ಗೆ ಮನೇಲಿ ಕರೆದು ಊಟ ಎಲ್ಲ ಇದು ಮಾಡಿದ್ರು. ಅವಾಗ ಅಂದರು ಈಗ ಅವರು ಸಪ್ರೇಟ್ ಆಗ್ಯವ್ರೆ, ನಮಗೂ ಅವ್ರಿಗೂ ಸಂಬಂಧ ಐತೆ, ಬಟ್ ಅವ್ರು ಬೇರೆಯವ್ರೆ ಅಂತ ಹೇಳಿದ್ವಿ ಅಷ್ಟೇ. ಈಗ ಇವ್ರು ಒಳಗಡೆ ಗುಟ್ಟು ಏನು ಅಂತಲೂ ಅದು ಗೊತ್ತಿಲ್ಲ ಸರ್. ಶಾಂತಕುಮಾರ್ ಅಂತ ಸರ್. ಓಕೆ ಸರ್.